Wherever we go. ಓಕೆ ಫ್ರೆಂಡ್ಸ್, ಇದು ಫಿಸಿಕ್ಸ್ ಕ್ಲಾಸ್ 2 ಕ್ಲಾಸ್ 1ನಲ್ಲಿ ನಾವು ಓಮ್ಸ್ ಲಾ ಬಗ್ಗೆ ಕಲ್ತ್ಕೊಂಡ್ವಿ ಬೇಸಿಕ್. ಇದರಲ್ಲಿ ನಾವು ಇವಾಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಅಂದರೆ ನಾನು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಅಂದರೆ ಮತ್ತೆ ರಿಪೀಟ್ ಮಾಡಿ ಕೇಳಿರ್ತಾರಲ್ಲ, ಆ ಥರ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಕ್ವೆಶನ್ 10th ಎಲೆಕ್ಟ್ರಿಸಿಟಿ ಲೆಸನ್ನಿಂದ. ಓಕೆ, ಕ್ವೆಶನ್ ನಂಬರ್ 1. A cell, a resistor, a key and ammeter are arranged as shown in the circuit diagrams. ಸೊ ಇದರಲ್ಲಿ ದ ಕರೆಂಟ್ ರೆಕಾರ್ಡೆಡ್ ಇನ್ ದ ಆಮ್ಮೀಟರ್ ವಿಲ್ ಬಿ. ಇವಾಗ ಇದರಲ್ಲಿ ಒಂದು ಸೆಲ್ ಕೊಟ್ಟಿದ್ದಾರೆ, ಸೆಲ್ ಮೆನ್ಷನ್ ಮಾಡಿದ್ದಾರೆ, ರೆಸಿಸ್ಟರ್, ಕೀ ಮತ್ತು ಆಮ್ಮೀಟರ್ ಇದೆಯಲ್ಲ ಅದೆಲ್ಲ ಹೇಗೆ ಅರೇಂಜ್ ಮಾಡಿದ್ದಾರೆ. ದ ಕರೆಂಟ್ ರೆಕಾರ್ಡೆಡ್ ಇನ್ ದ ಆಮ್ಮೀಟರ್ ವಿಲ್ ಬಿ, ಹೇಗೆ ಕರೆಂಟ್ ರೆಕಾರ್ಡ್ ಆಗಿರುತ್ತೆ ಅಂತಂದರೆ, ಮ್ಯಾಕ್ಸಿಮಮ್ ಇನ್ ಫಿಗರ್ 1ನಲ್ಲಿ ಮ್ಯಾಕ್ಸಿಮಮ್ ಇದೆಯೋ, ಅಥವಾ ಸೆಕೆಂಡಲ್ಲಿ ಮ್ಯಾಕ್ಸಿಮಮ್ ಇದೆಯೋ, ಥರ್ಡ್ ಫಿಗರಲ್ಲಿ ಮ್ಯಾಕ್ಸಿಮಮ್ ಇದೆಯೋ, ಅಥವಾ ಎಲ್ಲ 3 ಸರ್ಕ್ಯೂಟ್ಸಲ್ಲೂ ಸೇಮ್ ಇದೆಯೋ ಅಂತಂದ್ಬಿಟ್ಟು. ಸೊ ಓಮ್ಸ್ ಲಾ ಪ್ರಕಾರ ಏನಿತ್ತು, I = V/R ಅಂತ ಇತ್ತಲ್ವಾ. ಸೊ ಓಮ್ಸ್ ಲಾ ಪ್ರಕಾರ ಏನಿರುತ್ತೆ ಅಂತಂದರೆ, ದ ಕರೆಂಟ್ ಏನಿರುತ್ತೆ ರೆಸಿಸ್ಟರ್ ಮೇಲೆ ಮತ್ತು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ವೋಲ್ಟೇಜ್ ಮೇಲೆ. ಸೊ ಇಲ್ಲೇನಿದೆ, ಕರೆಂಟ್ ರೆಕಾರ್ಡೆಡ್ ಈಸ್ ಸೇಮ್ ಇನ್ ಆಲ್ ದ ಕೇಸಸ್. ಓಕೆ, ನೆಕ್ಸ್ಟ್ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಸೀರೀಸಲ್ಲಿದೆ ಅಂತ ಹೇಳ್ತೀವಲ್ವಿ. ಏನಕ್ಕೆ ಸೀರೀಸಲ್ಲಿದೆ ಅಂತ ಹೇಳ್ತೀವಿ, ಅದು ಹೇಗಿರುತ್ತೆ ಅಂದರೆ R1, R2, R3, R4 ಇದೆಯಲ್ಲ, ಇದೇನಾಗಿರುತ್ತೆ, ಅದು ಒಂದಕ್ಕೊಂದು ಒಂದು ಲಿಂಕ್ ಆಗಿರುತ್ತೆ. ಅಂದರೆ ಒಂದಕ್ಕೊಂದು ಕಂಟಿನ್ಯೂ ಆಗಿರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಸೀರೀಸಲ್ಲಿದೆ, ಒನ್ ಆಫ್ಟರ್ ಅನದರ್ ಫಾಲೋ ಆಗಿರುತ್ತೆ. ಅದಕ್ಕೆ ನಾವು ಸೀರೀಸಲ್ಲಿದೆ ಅಂತ ಹೇಳ್ತೀವಿ. ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೆಕೆಂಡ್, ರೆಸಿಸ್ಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತಂದರೆ, ಪ್ಯಾರಲಲ್ ಅಂದರೆ ನಿಮಗೆ ಗೊತ್ತಿದೆ, R1, R2, R3, R4 ಇದು ಹೇಗಿದೆ, ಇದರಲ್ಲಿ ಪ್ಯಾರಲಲ್ ಆಗಿದೆ. ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದಕ್ಕೆ ರಿಲೇಟೆಡ್ ನಿಮಗೆ ಕಾರ್ಟೆಟಲ್ಲೂ ಕೊಟ್ಟಿದ್ರು ಕ್ವೆಶನ್ಸ್. ಸೊ GPS ಚೇರಲ್ಲೂ ಕೊಡ್ತಾರೆ. ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ಇದರಲ್ಲಿ ಫಾರ್ಮುಲಾ ನಮಗೆ ಹೇಗಿರುತ್ತೆ ಅಂತ ಕಂಡುಹಿಡ್ಕೋಬೇಕು, ನೆನಪಿಗೆ ಇಟ್ಕೋಬೇಕು. ಸೊ ಫಸ್ಟ್ ಫಾರ್ಮುಲಾ ಯಾವುದು, ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸಿಗೆ ಯಾವ ಥರ ಬರಿತೀವಿ, ಈ ಥರ R = R1 + R2 + R3, ರೆಸಿಸ್ಟರ್ 1, ರೆಸಿಸ್ಟರ್ 2 + ರೆಸಿಸ್ಟರ್ 3. ಇದು ಯಾವುದಕ್ಕೆ, ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಇರುತ್ತಲ್ಲ, ಇದಕ್ಕೆ ನಾವು ಈ ಫಾರ್ಮುಲಾ ಹಾಕೊಳ್ಳೋದು. R1 + R2 + R3 ಮೂರನ್ನೂ ಆ್ಯಡ್ ಮಾಡ್ಕೋತೀವಿ. ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇದ್ದಾಗ ಏನು ಬರಿಬೇಕು ಅಂದರೆ, 1/R = 1/R1 + 1/R2, ಇನ್ನೊಂದು R3 ಕೊಟ್ಟಿದ್ರೆ ಪ್ಲಸ್ 1/R3. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ ನೋಡಿ. 1/R1 ಅಂತ ಕೊಟ್ಟಿದ್ದಾಗ, ಇವಾಗ R1 ವ್ಯಾಲ್ಯೂ ಇವಾಗ 3 ohms ಅಂತ ಕೊಟ್ಟಿದ್ರೆ R1 ವ್ಯಾಲ್ಯೂ ಬರ್ಕೋಬೇಕು. ಅಂದರೆ ರೆಸಿಸ್ಟರ್ 1 ಅದು. 1/R2 ಅಂದರೆ ರೆಸಿಸ್ಟರ್ 2ಗೆ 4 ಅಂತ ವ್ಯಾಲ್ಯೂ ಇದ್ದಾಗ 4 ಹಾಕೋತೀವಿ. ಸೊ ಇದನ್ನು ಏನು ಮಾಡ್ತೀವಿ, ಕೆಳಗಡೆ ಎರಡಕ್ಕೂ LCM ತಗೋತೀವಿ. LCM ತಗೊಂಡಾಗ ಏನಾಗುತ್ತೆ, 12 ಬರುತ್ತೆ. ಸೊ ಮೇಲೆ 2 ಆ್ಯಡ್ ಮಾಡಿದಾಗ 7/12 ಬಂದಾಗ, ಸೊ 1/R = 7/12 ಆಗುತ್ತೆ. R = ಏನಾಗುತ್ತೆ, 12 ಮೇಲೆ ಹೋಗುತ್ತೆ, 7 ಕೆಳಗಡೆ ಬರುತ್ತೆ. ಸೊ ಹಾಗೆ ಮಾಡಿದಾಗ 1.71 ಓಮ್. ಸೊ ಇದು ಯಾವುದಕ್ಕೆ, ಫಾರ್ಮುಲಾ ಯಾವುದಕ್ಕೆ, ಒಂದು ರೆಸಿಸ್ಟರ್ಸ್ ಪ್ಯಾರಲಲ್ ಇದ್ದಾಗ ಈ ಫಾರ್ಮುಲಾ 1/R = ಅಂತ ಹಾಕೋತೀವಿ. ಸೀರೀಸಲ್ಲಿದ್ದಾಗ R = R1 + R2. ಓಕೆ, ನೆಕ್ಸ್ಟ್ ಕ್ವೆಶನ್. ಇನ್ ದ ಫಾಲೋಯಿಂಗ್ ಸರ್ಕ್ಯೂಟ್ಸ್, heat produced in the resistor or combination of resistors connected to a 12-volt battery will be. ಇಲ್ಲಿ ಹೀಟ್ ಎಷ್ಟಿದೆ ಆಪ್ಷನ್ಸಲ್ಲಿ ನೋಡಿ ಏನಿದೆ. ಫಸ್ಟ್ ಆಪ್ಷನ್ ಸೇಮ್ ಇನ್ ಆಲ್ ದ ಕೇಸಸ್, ಅಂದರೆ ಈ 3 ಫಿಗರಲ್ಲೂ ಸೇಮ್ ಇದೆ ಹೀಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಮಿನಿಮಮ್ ಇನ್ ಕೇಸ್ 1, ಮ್ಯಾಕ್ಸಿಮಮ್ ಇನ್ ಕೇಸ್ 2, ಅಥವಾ ಮ್ಯಾಕ್ಸಿಮಮ್ ಇನ್ ಕೇಸ್ 3 ಅಂತ ಆಪ್ಷನ್ ಡಿ ಅಲ್ಲಿದೆ. ಸೊ ಮ್ಯಾಕ್ಸಿಮಮ್ ಯಾವುದ್ರಲ್ಲಿದೆ, ಇದರಲ್ಲಿ ಈ 3 ಫಿಗರಲ್ಲಿ ಯಾವುದರಲ್ಲಿ ಮ್ಯಾಕ್ಸಿಮಮ್ ಇದೆ, ಏನು ಹೀಟ್ ಪ್ರೊಡ್ಯೂಸ್ಡ್ ಇನ್ ರೆಸಿಸ್ಟರ್ಸ್ ಯಾವುದರಲ್ಲಿ ಜಾಸ್ತಿ ಇದೆ ಅಂತಂದ್ಬಿಟ್ಟು. ಸೊ ಇವಾಗ ನಿಮಗೆ ಒಂದೊಂದೇ ಫಿಗರ್ ತೆಗೆದುಬಿಟ್ಟು ನಿಮಗೆ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು.
ಇವಾಗ ಕ್ವಶನಲ್ಲಿ ಇತ್ತಲ್ಲ ಅದು ಫಸ್ಟ್ ಫಿಗರ್ ಇದು. ಇದರಲ್ಲಿ ಪವರ್ ಪ್ರೊಡ್ಯೂಸ್ಡ್ ಇನ್ ಸರ್ಕ್ಯೂಟ್. ಇವಾಗ ಸರ್ಕ್ಯೂಟಲ್ಲಿ ಪವರ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದಕ್ಕೆ ನಾವು ಫಾರ್ಮುಲಾ ಏನು ಹಾಕೋತೀವಿ, V²/R. V² ಇಲ್ಲಿ ಏನು, ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಸೊ ಇಲ್ಲಿ ಈ ಫಾರ್ಮುಲಾ ಹಾಕ್ಕೊಂಡು ನಾವು ಬೇರೆ ಬೇರೆ ಸರ್ಕ್ಯೂಟಲ್ಲಿ ಏನೇನು ಒಂದು ವ್ಯಾಲ್ಯೂ ಬರುತ್ತೆ ನೋಡೋಣ. ಸೊ V² ಅಂದರೆ ಏನು, ಇಲ್ಲಿ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 12² ಅಂತ ಹಾಕ್ಕೊಂಡ್ವಿ. ಸೊ ಕೆಳಗಡೆ ಏನು, 2 ohms. 2 ohms ಅಂದರೆ ಏನು, ಆರ್ ರೆಸಿಸ್ಟರ್ ಏನಿದೆ 2 ohms ಇದೆ. ಸೊ 12²/2 ಮಾಡಿದಾಗ ನಮಗೆ ಏನಾಗುತ್ತೆ, 72 joules per second. ಏನಕ್ಕೆ ನಾವಿಲ್ಲಿ ಜೋಲ್ಸ್ ಪರ್ ಸೆಕೆಂಡ್ ಅಂತ ಬರ್ತಿರೋದು, ಏನಕ್ಕೆ ಅಂದರೆ ಪವರ್ಗೆ ಏನು ನಾವು ಫಾರ್ಮುಲಾ ಹೇಳಿದ್ವಿ. ಪವರ್ಗೆ ಏನಂದರೆ ಒಂದು ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಂತ ಹೇಳ್ತೀವಿ. ವರ್ಕಿಗೇನು ಜೋಲ್. ಸೊ ಟೈಮ್ಗೆ ಏನು ಬರುತ್ತೆ, ಸೆಕೆಂಡ್ಸ್ ಬರುತ್ತೆ. ಜೋಲ್ ಪರ್ ಸೆಕೆಂಡ್ ಯಾವುದು, ವರ್ಕ್ ಡನ್ ಬೈ ಟೈಮ್ ಟೇಕನ್. ಪವರ್ ಅಂದರೆ ಏನು, ವರ್ಕ್ ಡನ್ ಬೈ ಟೈಮ್ ಟೇಕನ್, ಎಷ್ಟು ಟೈಮಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಪವರ್ ಅಂದರೆ. ಸೊ ಜೋಲ್ ಬೈ ಸೆಕೆಂಡ್ ಅಂತ ಹಾಕಿದ್ವಿ ಅಲ್ಲಿ. ನೋಡಿ, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇದ್ದಾಗ ಅಂದರೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಏನಿದೆ, ಇಲ್ಲಿ 3 ಫಿಗರ್ಸ್ ಕೊಟ್ಟಿದ್ರು. ಅದರಲ್ಲಿ 3ರಲ್ಲೂ ಏನಿತ್ತು, 3 ಸರ್ಕ್ಯೂಟಲ್ಲೂ ಏನಿತ್ತು, 12 volts ಇತ್ತು. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇದ್ದಾಗ ನಾವು ಈ ಫಾರ್ಮುಲಾ ಹಾಕ್ಕೊಂಡು ಮಾಡ್ತೀವಿ. ಸೊ ಇದರಲ್ಲಿ ಏನಿದೆ ನೋಡಿ, ಈ ಫಿಗರಲ್ಲಿ ಸೀರೀಸ್ ಅಂದರೆ ಸರ್ಕ್ಯೂಟಲ್ಲಿ ಏನಿದೆ, ಸೀರೀಸಲ್ಲಿದೆ, ಪ್ಯಾರಲಲ್ಲಿಲ್ಲ. ಏನು, ರೆಸಿಸ್ಟೆನ್ಸ್ ಏನಿದೆ ಸೀರೀಸಲ್ಲಿದೆ. ಪಕ್ಕದಲ್ಲಿ ನೋಡಿ, 2 ohms ಎರಡು ಸೀರೀಸಲ್ಲಿದೆ, ಪಕ್ಕದಲ್ಲಿದೆ. ಸೊ ಸೀರೀಸ್ ಅಂದರೆ ಏನು, ಒಂದಾದಮೇಲೆ ಒಂದು ಕನೆಕ್ಟ್ ಆಗಿರುತ್ತಲ್ಲ, ಅದು ಸೀರೀಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 + 2 ಮಾಡ್ಕೋತಿದ್ದೀವಿ. ಏನಕ್ಕೆ ಅಂದರೆ R1 + R2. ರೆಸಿಸ್ಟರ್ 1 ಎಷ್ಟಿದೆ, 2 ohms ಇದೆ. ರೆಸಿಸ್ಟರ್ 2 ಎಷ್ಟಿದೆ, 2 ohms ಇದೆ. ಸೊ ರೆಸಿಸ್ಟರ್ R1 + ರೆಸಿಸ್ಟರ್ R2 ಆ್ಯಡ್ ಮಾಡಿದಾಗ 4 ohms ಬಂತು. ಸೊ ಇವಾಗ ಪವರ್ ಫಾರ್ಮುಲಾ ಹಾಕ್ಕೊಂಡಾಗ ನಮಗೇನು ಬರುತ್ತೆ, V²/R. V² ಅಂದರೆ ಏನಿಲ್ಲಿ 12 volts. 12²/R ಎಷ್ಟಿದೆ ಇಲ್ಲಿ, R ಅಂದರೆ ಏನಿಲ್ಲಿ, R1 + R2 ಎರಡು ಆ್ಯಡ್ ಮಾಡಿದ್ದೀವಲ್ವ, ಅದೇ R. ರೆಸಿಸ್ಟೆನ್ಸ್ ಎಷ್ಟಿದೆ, 4 ಇದೆ. ಸೊ ಇದನ್ನು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ, 36 joules ಬರುತ್ತೆ. ಸೊ ಫಸ್ಟಲ್ಲಿ ಏನಿತ್ತು, 72 joules ಇತ್ತು. ಸೆಕೆಂಡಲ್ಲಿ ಏನಿದೆ, 36 joule ಇದೆ. ಥರ್ಡಲ್ಲಿ ಏನು ಬರುತ್ತೆ ನೋಡೋಣ. ಆ್ಯಕ್ಚುಲಿ ಇದು ನಿಮಗೆ ಸಿಂಪ್ಲಿಫೈ ಮಾಡಿ ತೋರಿಸಿರೋದು ನಾನು. ಇಷ್ಟೆಲ್ಲ ನೀವು ಮಾಡೋದೇನು ನೆಸಸರಿ ಇರಲ್ಲ. ನೀವು ಡೈರೆಕ್ಟಾಗಿ ಹಾಗೆ ಕ್ವೆಶನ್ ನೋಡಿದ ತಕ್ಷಣ ನೀವೇ ಸಾಲ್ವ್ ಮಾಡಿಬಿಡ್ತೀರಾ. ಈ ಥರ ಎಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಕೂತ್ಕೊಳ್ಳೋದೇನು ಬೇಕಾಗಿರಲ್ಲ. ನೀವು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿಬಿಡತ್ತೆ. ಪ್ಯಾರಲಲ್ಲಿದ್ದಾಗ ಏನಾಗುತ್ತೆ, ಇದರಲ್ಲಿ ನೋಡಿ ಟೋಟಲ್ ಎಷ್ಟು ಬಂದಿದೆ, 12²/1 ಬಂದಿದೆ. ಸೊ 144 joule ಬಂತು ಇದರಲ್ಲಿ. ಫಸ್ಟು 72 ಬಂತು, ಸೆಕೆಂಡು 36 ಬಂತು, ಇದರಲ್ಲಿ 144 joule. ಸೊ ಇದರಲ್ಲಿ ಎಲ್ಲದಕ್ಕಿಂತ ಪವರ್ ಕಡಿಮೆ ಪ್ರೊಡ್ಯೂಸ್ ಆಗೋದು ಈ ಸರ್ಕ್ಯೂಟಲ್ಲಿ. ಥರ್ಡ್ ಸರ್ಕ್ಯೂಟಲ್ಲಿ ಆನ್ಸರ್ ಏನಿದಕ್ಕೆ ಇನ್ನೊಂದು ಸರಿ ಕ್ವೆಶನ್ ನೋಡಿ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ಫಸ್ಟಲ್ಲಿ ಏನಿತ್ತು, 72 joule ಬಂತು. ಸೆಕೆಂಡಲ್ಲಿ ಏನು ಬಂತು, 36 joules ಬಂತು. ಥರ್ಡಲ್ಲಿ 144 joule per second ಅಂತ ಬಂದಿದೆ. ಸೊ ಇದರಲ್ಲಿ ಆಪ್ಷನ್ ನಂಬರ್ 4, ಇಲ್ಲಿ ಆ್ಯಕ್ಚುಲಿ ಆಪ್ಷನ್ ನಂಬರ್ 4 ಕೊಟ್ಟಿಲ್ಲ, ಮ್ಯಾಕ್ಸಿಮಮ್ ಇನ್ ಕೇಸ್ 3 ಅಂತ ಹೇಳ್ಬೋದು. ಏನು, ಒಂದು ಹೀಟ್ ಪ್ರೊಡ್ಯೂಸ್ಡ್ ಇನ್ ದ ರೆಸಿಸ್ಟರ್ ಆರ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ ಕನೆಕ್ಟೆಡ್ ವಿಲ್ ಬಿ 144 joule per second. ಇದರಲ್ಲಿ ಆಪ್ಷನ್ ನಂಬರ್ 4 ಮ್ಯಾಕ್ಸಿಮಮ್ ಇನ್ ಕೇಸ್ 3 ಅಂತ ಬರಿಬೋದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. 1 volt ಈಸ್ ಈಕ್ವಲ್ ಟು 1 joule/1 coulomb. ಇದು ಆ್ಯಕ್ಚುಲಿ ನಿಮಗೆ ವಾಟ್ ಈಸ್ ವೋಲ್ಟ್ ಅಂತ ಕೇಳ್ತಾರೆ, ಡಿಫೈನ್ ವೋಲ್ಟ್ ಅಂತ ಕೇಳ್ತಾರೆ. GPSTರಲ್ಲಿ ಡಿಫೈನ್ ವೋಲ್ಟ್ ಅಥವಾ ವಾಟ್ ಈಸ್ ವೋಲ್ಟ್ ಅಂತ ಕೇಳ್ತಾರೆ. 1 volt ಅಂದರೆ ಏನು, ಎಷ್ಟು, 1 joule ವರ್ಕ್ ಡನ್ ಅಥವಾ ಒಂದು ಕೂಲಮ್ ಇಷ್ಟು ಏನಿರುತ್ತೆ, ಒಂದು ಚಾರ್ಜ್ ಇರುತ್ತೆ. ಎಷ್ಟು, 1 joule/1 coulomb. ಈ ಫಾರ್ಮುಲಾ ನೆನಪಿಗೆ ಇಟ್ಕೊಂಡ್ರೆ ನೀವು ಏನು ಒಂದು ಡೆಫಿನಿಷನ್ ಆರಾಮಾಗಿ ಬರಿಬೋದು. 1 volt ಈಸ್ ಈಕ್ವಲ್ ಟು ಎಷ್ಟು, 1 joule ವರ್ಕ್ ಎಷ್ಟು ಮಾಡಿರ್ತಾರೆ, 1 joule ವರ್ಕ್ ಇಸ್ ಡನ್ ಇನ್ 1 coulomb ಚಾರ್ಜ್. ಏನು, ಒಂದು ಕೂಲಂಬ್ ಏನಿದೆ, SI ಯೂನಿಟ್ ಆಫ್ ಚಾರ್ಜ್. ಕೂಲಂಬ್ SI ಯೂನಿಟ್ ಆಫ್ ಚಾರ್ಜ್. ಇದು ಜೋಲ್ ಯಾರ್ದು ಯೂನಿಟು, ವರ್ಕ್ ಎಂದು ಯೂನಿಟ್. SI ಯೂನಿಟ್ ಆಫ್ ವರ್ಕ್ ಯಾವುದು, ಜೋಲ್. 1 volt ಈಸ್ ಈಕ್ವಲ್ ಟು 1
ಜೋಲ್ ಬೈ 1 ಕೂಲಮ್. ನೋಡಿ ಫ್ರೆಂಡ್ಸ್, ಈ ಥರ ಡೆಫಿನೇಷನ್ ನಾನು ಹೇಳ್ತೀನಿ, ಆ ಥರ ನೀವು ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ನೀವೇನೋ ಒಂದು ನಿಮ್ಮದೇ ಒಂದು ಯಾವುದೋ ಒಂದು ಮೆಥಡ್ ಇಟ್ಕೊಂಡು ನೀವು ಅರ್ಥ ಮಾಡ್ಕೊಂಡು ಓದ್ಕೊಂಡ್ರೆ ನೀವು ಈ ಫಾರ್ಮುಲಾಸ್ ಮರೆಯೋಕ್ಕೆ ಚಾನ್ಸ್ ಇರೋಲ್ಲ. ಇವಾಗ ಕೆಳಗಡೆದು ನೋಡಿ, ಒಂದು ಜೊಲ್ ಅಂದರೆ ಒಂದು ಜೊಲ್ ನೀವು ಜೊಲ್ಲು ಅಂತ ನೆನಪಿಗೆ ಇಟ್ಕೊಳ್ಳಿ. ವಿ ಸಿ ನೋಡಿದ್ರೆ ನನಗೆ ಬಾಯಲ್ಲಿ ಜೊಲ್ ಬಂತು. ವಿ ಸಿ ನೋಡಿದಾಗ ನನಗೆ ಬಾಯಲ್ಲಿ ಜೊಲ್ ಬಂತು. ಯಾರು ವಿ ಸಿ ಅಂದರೆ ಏನು? ವಿ ಇಂಟು ಸಿ, ವೋಲ್ಟ್ ಇಂಟು ಕೂಲಮ್ ಅಂತಂದ್ಬಿಟ್ಟು 1 ಜೋಲ್ ಬಂತು. ಯಾರು ನೋಡಿ? 1 ವಿ ಸಿ ನೋಡಿ. 1 ವಿ ಸಿ ಅಂದರೆ ಏನು? 1 ವೋಲ್ಟ್ ಇಂಟು 1 ಕೂಲಮ್. ನೀವೇನು ಬೇಕಾದರೂ ಆ ಥರ ನೆನಪಿಗಿಟ್ಕೋಬೋದು, ಬಟ್ ಟ್ರಿಕ್ಸಿಂದ ನೆನಪಿಗಿಟ್ಕೊಂಡ್ರೆ ಯಾವತ್ತೂ ಮರೆಯೋಕ್ಕೆ ಚಾನ್ಸ್ ಇರೋಲ್ಲ. 1 ಜೋಲ್ ಬಂತು. ಯಾರಿಗೆ ನೋಡಿ? 1 ವಿ ಸಿ ನೋಡಿ. 1 ವಿ ಸಿ ಅಂದರೆ ಏನು? 1 ವೋಲ್ಟ್ ಇಂಟು 1 ಕೂಲಮ್. ಓಕೆ, ಇವಾಗ ಇದರಲ್ಲಿ ನೋಡಿ, ಪಿ ಈಕ್ವಲ್ಸ್ ಡಬ್ಲ್ಯೂ ಬೈ ಟಿ ಅಂತಂದರೆ ಏನು? ಪಿ ಅಂದರೆ ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್. ಈ ಫಾರ್ಮುಲಾ ಎಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ, ಇವಾಗ ಒಂದು ಸರ್ಕ್ಯೂಟಲ್ಲಿ ಪವರ್ ಫೈಂಡ್ ಔಟ್ ಮಾಡೋಕ್ಕೆ ಕೊಡ್ತಾರೆ. ಇವಾಗ R1 R2 ಕೊಟ್ಟಿಲ್ಲ ಅಂತಂದರೆ ನಾವು ಪಿ ಈಕ್ವಲ್ಸ್ ಐ ವಿ ಅಂದರೆ, ಐ ಅಂದರೆ ಗೊತ್ತಿದೆ ನಿಮಗೆ ಕರೆಂಟ್, ವಿ ಅಂತಂದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ಎರಡೂ ಒಂದೇ. ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜ್ ಎರಡೂ ಒಂದೇ. ಓಕೆ, ಪಿ ಅಂದರೆ ಪವರ್ ಗೊತ್ತು, ಐ ಅಂದರೆ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್, ಡಬ್ಲ್ಯೂ ಅಂದರೆ ವರ್ಕ್ ಡನ್, ಟಿ ಅಂದರೆ ಟೈಮ್ ಟೇಕನ್ ಫಾರ್ ದ ವರ್ಕ್ ಟು ಬಿ ಡನ್. ಓಕೆ, ಪಿ ಈಕ್ವಲ್ಸ್ ಐ ಸ್ಕ್ವೇರ್ ಆರ್. ಈ ಪ್ರತಿಯೊಂದು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಇದನ್ನು ನೆನಪಿಗೆ ಇಟ್ಕೊಳ್ಳೇಬೇಕು ನೀವು. ಪಿ ಈಸ್ ಈಕ್ವಲ್ ಟು ಐ ವಿ, ಪಿ ಈಕ್ವಲ್ಸ್ ಐ ವಿ, ಪಿ ಈಕ್ವಲ್ಸ್ ಐ ಸ್ಕ್ವೇರ್ ಆರ್, ಪಿ ಈಕ್ವಲ್ಸ್ ಐ ಸ್ಕ್ವೇರ್ ಆರ್. ಐ ಸ್ಕ್ವೇರ್ ಆರ್ ನಾವು ಎಲ್ಲಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ವೋಲ್ಟೇಜ್ ಕೊಟ್ಟಿರಲ್ಲ ಇಲ್ಲಿ. ಇವಾಗ ನೀವು ಒಂದು ಪವರ್ನ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಬಿಟ್ಟು ಒಂದು ಕರೆಂಟ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ ಮತ್ತು ರೆಸಿಸ್ಟರ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ. ಆವಾಗ ಪಿ ಈಕ್ವಲ್ಸ್ ಐ ಸ್ಕ್ವೇರ್ ಆರ್ ಕಂಡುಹಿಡಿತೀವಿ. ನೆಕ್ಸ್ಟ್ ಪಿ ಈಕ್ವಲ್ಸ್ ವಿ ಸ್ಕ್ವೇರ್ ಬೈ ಆರ್. ನಾವು ಒಂದು ಪ್ರಾಬ್ಲಮ್ ಮಾಡಿದ್ವಲ್ಲ ಇವಾಗ ಲಾಸ್ಟಲ್ಲಿ, ಪಿ ಈಕ್ವಲ್ಸ್ ವಿ ಸ್ಕ್ವೇರ್ ಬೈ ಆರ್ ಅಂತಂದ್ಬಿಟ್ಟು. ಸೊ ಆವಾಗ ರೆಸಿಸ್ಟರ್ಸ್ ಮಾತ್ರ ಕೊಟ್ಟಿದ್ದರು. ಸೊ ರೆಸಿಸ್ಟರ್ಸ್ ಮತ್ತು ವೋಲ್ಟೇಜ್ ಕೊಟ್ಟಾಗ ನಾವೇನು ಮಾಡಿದ್ವಿ? ವೋಲ್ಟೇಜ್ ಫಾರ್ಮುಲಾ ಹಾಕ್ಕೊಂಡು 12 ಕೊಟ್ಟಿದ್ರು ವೋಲ್ಟೇಜ್, 12 ಸ್ಕ್ವೇರ್ ಬೈ ಎಷ್ಟು ಮಾಡಿದ್ವಲ್ವ ಅದು. ಸೊ ಈ ಥರ ಫಾರ್ಮುಲಾಸ್ ನೆನಪಿಗಿರ್ಬೇಕು ನಿಮಗೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್. 1 ಆಂಪಿಯರ್ ಈಸ್ ಈಕ್ವಲ್ ಟು 1000 ಮಿಲಿ ಆಂಪಿಯರ್ ಅಂತ ಇದೆ. ಅಕಸ್ಮಾತ್ ನಿಮಗೆ ಇಲ್ಲಿ 1 ಆಂಪಿಯರ್ಗೆ ಆಪ್ಷನ್ಸಲ್ಲಿ 0.001 ಅಂತ ಕೊಟ್ಟಿರ್ತಾರೆ. 0.001 ಮಿಲಿ ಆಂಪಿಯರ್ ಅಂತ ಕೊಟ್ಟರು ದಟ್ ಈಸ್ ಈಕ್ವಲ್ ಟು 1 ಆಂಪಿಯರ್. 1 ಆಂಪಿಯರ್ ಈಸ್ ಈಕ್ವಲ್ ಟು 1000 ಮಿಲಿ ಆಂಪಿಯರ್ ಅಥವಾ 0.001 ಮಿಲಿ ಆಂಪಿಯರ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಕ್ವೆಶನ್, 1 ಹಾರ್ಸ್ ಪವರ್ ಈಸ್ ಈಕ್ವಲ್ ಟು ಆಪ್ಷನ್ ಸಿ 746 ವ್ಯಾಟ್ಸ್. ಇದು ಬಹಳ ಸತಿ ರಿಪೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. 1 ಹಾರ್ಸ್ ಪವರ್ ಈಸ್ ಈಕ್ವಲ್ ಟು 746 ವ್ಯಾಟ್ಸ್. ನೆಕ್ಸ್ಟ್ ಕ್ವೆಶನ್, ದ ಡ್ಯಾಶ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ವರ್ಕ್ ಆರ್ ಎನರ್ಜಿ. ಸೊ ವರ್ಕ್ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಜೋಲ್. ಇವಾಗ ನಾವು ವರ್ಕಿಗೆ ಅಥವಾ ಎನರ್ಜಿ ಎರಡಕ್ಕೂ ಹೇಳ್ತೀವಿ. ಯಾವುದು? ಎಸ್ ಐ ಯೂನಿಟ್ ಆಫ್ ವರ್ಕ್ ಆರ್ ಎನರ್ಜಿ ಯಾವುದು? ಜೋಲ್. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಫಸ್ಟ್ ಆಪ್ಷನ್ ಏನಿದೆ? ವ್ಯಾಟ್, ಪವರ್ಫುಲ್ ವ್ಯಾಟ್ ಅಂತ ನೆನಪಿಟ್ಕೊಳ್ಳಿ. ಯಾವುದಕ್ಕೆ? ಪವರ್ಗೆ ವ್ಯಾಟ್. ಎಸ್ ಐ ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ಒಂದು ಪವರ್ಫುಲ್ ವ್ಯಾಟ್ ಇದು. ಯಾವುದು? ಪವರ್ ಎಸ್ ಐ ಯೂನಿಟ್ ಏನು? ವ್ಯಾಟ್. ವರ್ಕ್ ಏನು? ವರ್ಕ್ ಮಾಡ್ತೀವಿ ನಾವು, ಎಷ್ಟು ನಾವು ಎನರ್ಜಿ ವೇಸ್ಟ್ ಮಾಡ್ತಾಯಿದ್ದೀವಿ, ಎಷ್ಟು ವರ್ಕ್ ಮಾಡ್ತಾಯಿದ್ದೀವಿ ಅನ್ನೋದು ಯಾವುದು? ಅದು ಜೋಲಿಂದ ಗೊತ್ತಾಗುತ್ತೆ. ಸೊ ವರ್ಕ್ ಅಥವಾ ಎನರ್ಜಿಗೆ ಎಸ್ ಐ ಯೂನಿಟ್ ಯಾವುದು? ಆಪ್ಷನ್ ನಂಬರ್ ಬಿ ಜೋಲ್. ಕೆಲ್ವಿನ್ ಯಾವುದಕ್ಕೆ? ಟೆಂಪ್ರೇಚರ್ಗೆ. ಟೆಸ್ಲಾ ಯಾವುದಕ್ಕೆ? ಇದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಲೆಸನ್ ಬಂದಾಗ ಆ ಚಾಪ್ಟರಲ್ಲಿ ಹೇಳ್ಕೊಡ್ತೀನಿ. ಟಿ ಅಂತ ಡಿನೋಟ್ ಮಾಡ್ತೀವಿ ನಾವು. ಟಿ ಅಂತ ಯಾವುದಕ್ಕೆ ಹೇಳೋದು? ಟೆಸ್ಲಾಗೆ ಟಿ ಅಂತ ಹೇಳ್ತೀವಿ. ಸೊ ಟಿ ಈಸ್ ಈಕ್ವಲ್ ಟು ಎನ್ ಬೈ ಎ ಎಮ್ ಅಂತ ಇದೆ. ಏನಂದ್ರೆ ಏನು? ನ್ಯೂಟನ್ ಬೈ ಆಂಪಿಯರ್ ಮೀಟರ್ ಅಂತಂದ್ಬಿಟ್ಟು. ಸೊ ಎನ್ ಬೈ ಎ ಎಮ್ ಯಾವುದಕ್ಕೆ? ಟೆಸ್ಲಾಗೆ. ಇದು ನೆಕ್ಸ್ಟ್ ಚಾಪ್ಟರ್ ಬಂದಾಗ ಮ್ಯಾಗ್ನೆಟ್ಸ್ ಬಗ್ಗೆ ಓದ್ತೀವಲ್ವ, ಅದ್ರ ಬಗ್ಗೆ ಡೀಟೇಲಾಗಿ ಓದೋಣ.
ಸೊ ಇವಾಗ ನಮ್ಮ ಮೈನ್ ಎಕ್ಸಾಮ್ಸಲ್ಲಿ ಕೇಳ್ತಿರೋದು ಮೆಜಾರಿಟಿ ಯಾವುದು ಅಂತಂದರೆ ವ್ಯಾಟ್, ಜೋಲ್, ಕೆಲ್ವಿನ್ ಮತ್ತು ಬೇರೆ ನ್ಯೂಟನ್ ಬಗ್ಗೆನೂ ಕೇಳಿದ್ದಾರೆ. ಈ ಥರ SI ಯೂನಿಟ್ ಮಾತ್ರ 1 ಮಾರ್ಕ್ ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, 1 ಜೋಲ್ ಈಸ್ ಈಕ್ವಲ್ ಟು, ಇವಾಗ ನಾನು ಆಪ್ಷನ್ ಹೇಳಲ್ಲ, ನೀವೇ ಆನ್ಸರ್ ಹೇಳಿಬಿಟ್ರೆ ಆಗಲೇ. 1 ಜೊಲ್ಲು ಈಸ್ ಈಕ್ವಲ್ ಟು ಏನು ಹೇಳಿದ್ದೆ ನಾನು? 1 ಜೊಲ್ಲು ಈಸ್ ಈಕ್ವಲ್ ಟು, ಎಸ್ ಗೆಸ್ ಮಾಡಿದ್ರಲ್ವ, VC. ನೀವು ಫಾರ್ಮುಲಾ ನೆನಪಿಗೆ ಇಟ್ಕೊಳ್ಳೋಕ್ಕಿಂತ ಈ ಥರ ನೆನಪಿಗೆ ಇಟ್ಕೊಂಡ್ರೆ ಚೆನ್ನಾಗಿ ನೆನಪಿಗಿರುತ್ತೆ. 1 ಜೊಲ್ಲು ಈಸ್ ಈಕ್ವಲ್ ಟು ಏನು? VC, 1 ವೋಲ್ಟ್ ಇಂಟು 1 ಕೂಲಮ್. ಅದರಲ್ಲೂ ನೋಡಿ, ಇದು 1 ವೋಲ್ಟ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. 1 ವೋಲ್ಟ್, ಡಿಫೈನ್ 1 ವೋಲ್ಟ್ ಅಂತ ಕೇಳ್ತಾರೆ. 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೋಲ್ ಬೈ 1 ಜೋಲ್ ಡಿವೈಡೆಡ್ ಬೈ 1 ಕೂಲಮ್. 1V is equal to 1J by 1C. 1V is equal to 1J by 1C. Okay, next question. What is the reciprocal of resistivity of a material called? Give its unit. Resistivity ಅಂತಂದರೆ ನೀವು ಕಲ್ತಿದ್ರಿ ಏನು? ಒಂದು ಫಸ್ಟ್ ಕ್ಲಾಸ್ 1ಅಲ್ಲಿ ನೀವು ಕಲ್ತಿದ್ರಿ ಏನು ಕಲ್ತಿದ್ರಿ? ಓಮ್ ಮೀಟರ್ ಅಂತ ಗೊತ್ತಿತ್ತು. ರೆಸಿಸ್ಟಿವಿಟಿದು ಒಂದು ಫಾರ್ಮುಲಾ ಏನಿದೆ, ಅಥವಾ ಒಂದು ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ಫಾರ್ಮುಲಾ ಏನು? ಓಮ್ ಮೀಟರ್. ಇವಾಗ ಇಲ್ಲಿ ಅದರ ರೆಸಿಪ್ರೋಕಲ್ ಅಂದರೆ ಏನು? ಅದು ಮೇಲೆ ಬರುತ್ತೆ ಅಷ್ಟೇ. ಇಲ್ಲಿ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ಬಿ, ಕಂಡಕ್ಟಿವಿಟಿ ಓಮ್ ಮೀಟರ್ ಏನಿದೆ? ರೆಸಿಸ್ಟಿವಿಟಿಗೆ ಏನಿತ್ತು ಫಾರ್ಮುಲಾ? ಓಮ್ ಮೀಟರ್ ಇತ್ತು. ಆದರೆ ರೆಸಿಪ್ರೋಕಲ್ ಬಂದಾಗ ಏನಾಯಿತು? ಅದು 1 ಓಮ್ ಬರುತ್ತಲ್ವಾ, ಅದು ಮೇಲೆ ಹೋದಾಗ ಏನಾಗುತ್ತೆ? 1 ಏನಾಗುತ್ತೆ? -1 ಆಗುತ್ತೆ. ಸೊ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿಗೆ ನಾವು ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ನಿಮಗೆ ನಾನು ಡೆಫಿನೇಷನ್ ಹೇಳ್ಕೊಡ್ತೀನಿ ಇವಾಗ ನೋಡಿ. ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಅಂತಂದರೆ ಏನು, ಆವಾಗ ನಿಮಗೆ ಇದು ಇನ್ನೂ ಕ್ಲಿಯರ್ ಆಗುತ್ತೆ. ಕಂಡಕ್ಟಿವಿಟಿ ಅಂತಂದರೆ ಏನು? 1 ರೆಸಿಸ್ಟಿವಿಟಿ ಅಂದರೆ ಅದು ರೆಸಿಪ್ರೋಕಲ್ ಆಗುತ್ತೆ. ಯಾವುದ್ರದ್ದು? ಒಂದು ಕಂಡಕ್ಟಿವಿಟಿದು ರೆಸಿಪ್ರೋಕಲ್ ಯಾವುದು? ರೆಸಿಸ್ಟಿವಿಟಿ. ಓಕೆ, SI ಯೂನಿಟ್ ಆಫ್ ಕಂಡಕ್ಟಿವಿಟಿ ಈಸ್ ಈಕ್ವಲ್ ಟು 1 ಓಮ್ ಮೀಟರ್. ಓಮ್ ಮೀಟರ್ ಗೊತ್ತಲ್ವ ನಿಮಗೆ? ರೆಸಿಸ್ಟಿವಿಟಿದು ಕಲ್ತಿದ್ವಲ್ವ ನಾವು. 1 ಓಮ್ ಮೀಟರ್ ಅದೇನಾಗುತ್ತೆ? ಓಮ್ ಮೀಟರ್ ಮೇಲೆ ಹೋದಾಗ ಓಮ್ ಟು ದ ಪವರ್ ಆಫ್ -1 m ಟು ದ ಪವರ್ ಆಫ್ -1 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ದ ಫ್ಯಾಕ್ಟರ್ ವಿಚ್ ಡಸ್ ನಾಟ್ ಡಿಪೆಂಡ್ ಆನ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಡಸ್ ನಾಟ್ ಡಿಪೆಂಡ್ ಆನ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇದೆಯಲ್ಲ, ಅದು ನೇಚರ್ ಆಫ್ ದ ಮೆಟೀರಿಯಲ್, ಅದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅದು ಡಿಪೆಂಡ್ ಆಗುತ್ತೆ. ನಿಮ್ಗೆ ಹೇಳಿದ್ದೆ ಅಲ್ವಾ, ಏರಿಯಾ ಅಂತಂದರೆ ಏನು? m² ಅಂತ ಹೇಳಿದ್ದೆ. ರೆಸಿಸ್ಟೆನ್ಸಲ್ಲಿ m² ಅಂತ ಬರುತ್ತಲ್ಲ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿ, ಲೆಂತ್ ಕೂಡ ಒಂದು m ಅಂತ ಹೇಳಿದ್ದೆ. ಸೊ ಅದು ಕೂಡ ಒಂದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಪ್ಷನ್ ನಂಬರ್ ಡಿ, ವಿಸ್ಕಾಸಿಟಿ ಇದ್ರ ಮೇಲೆ ಡಿಪೆಂಡ್ ಆಗಲ್ಲ. ಯಾವುದ್ರ ಮೇಲೆ? ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಮೇಲೆ ವಿಸ್ಕಾಸಿಟಿ ಡಿಪೆಂಡ್ ಆಗೋದಿಲ್ಲ. ಸೊ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಲೆಂತ್. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದರೆ ಡೈರೆಕ್ಟಾಗಿ m ಬರುತ್ತೆ. ಅದಕ್ಕೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ m/m² ಬರುತ್ತೆ. ಏರಿಯಾಗೆ m² ಬರುತ್ತೆ, ಲೆಂತಿಗೆ m ಬರುತ್ತೆ, ಮೀಟರ್, ಏರಿಯಾಗೆ m² ಮೀಟರ್² ಬರುತ್ತೆ. ಸೊ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್ ಲೆಂತ್, ಮೀಟರ್ಗೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬೈ ಮೀಟರ್² and nature of the material. The resistance of the conductor does not depend on viscosity. ನೋಡಿ ಫ್ರೆಂಡ್ಸ್, ಇವಾಗ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕಂದರೆ ನೀವು ಫಿಸಿಕ್ಸ್ ಕ್ಲಾಸ್ 1 ನೋಡಿದರೆ ಅದಾದಮೇಲೆ ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ಆ ಕ್ಲಾಸ್ ನೋಡಿಲ್ಲ ಅಂದರೆ ಇದು ಅರ್ಥ ಆಗೋದಿಲ್ಲ ನಿಮ್ಗೆ. ಓಕೆ, ಅದು ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ. ಓಕೆ, ಏನು ಇದರಲ್ಲಿ ದ ಕಂಡಕ್ಟನ್ಸ್ ಅಂತ ಇದೆ. ದ ಕಂಡಕ್ಟನ್ಸ್ ಆಫ್ ಎ ಮೆಟೀರಿಯಲ್ ಈಸ್ ದ ಈಸ್ ವಿತ್ ವಿಚ್ ಎಲೆಕ್ಟ್ರಿಕ್ ಚಾರ್ಜಸ್ ಫ್ಲೋ ಥ್ರೂ ಇಟ್. ನಾವಿಲ್ಲಿ ಕಂಡಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಕಂಡಕ್ಟನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಂಡಕ್ಟಿವಿಟಿಯಲ್ಲಾಗುತ್ತೆ ಏನಾಗುತ್ತೆ? ಕಂಡಕ್ಟಿವಿಟಿ ಏನಿದೆ
1 by resistivity. Conductivity is equal to 1 by resistivity ಆಗುತ್ತೆ. Conductivity is equal to 1 by resistivity. Conductance is equal to 1 by resistance. Conductance is equal to 1 by resistance. The SI unit of conductance is 1 by ohm. ಅಂದರೆ nothing but ohm to the power of -1. SI unit of conductance ಅಂತ ಕೇಳಿದಾಗ ohm to the power of -1. Next question. A current of 5A is drawn by a filament of an electric bulb for 2 minutes. Find out the amount of electric charge that flows through the circuit. ಸೊ ಇವಾಗ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಒಂದು ಐ ಅಂದರೆ ಏನು ಕರೆಂಟ್ ಐ ಈಕ್ವಲ್ಸ್ 5A ಕೊಟ್ಟಿದ್ದಾರೆ. ಟಿ ಈಕ್ವಲ್ಸ್ 2 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ. ಸೊ 2 ಮಿನಿಟ್ಸಿಗೆ ನಾವು ಏನು ಮಾಡ್ತೀವಿ ಇವಾಗ ಏನು ಕೇಳಿದ್ದಾರೆ ಅಂತಂದರೆ ಇವಾಗ ನಮಗೆ ಸಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ ಏನಿದೆ ಸಿ ಅಂತ ಕಾಣಿಸ್ತಾ ಇದೆ. ಸೊ ನಾವು ಇವಾಗ ಚಾರ್ಜ್ ಕಂಡುಹಿಡಿಬೇಕು. ಯಾವ ಫಾರ್ಮುಲಾ ಹಾಕಬೇಕು ಇವಾಗ ಅಂತಂದರೆ ಕ್ಯೂ ಈಕ್ವಲ್ಸ್ ಐ ಟಿ. ಇವಾಗ ಟೋಟಲ್ ಚಾರ್ಜ್ಗೆ ಫಾರ್ಮುಲಾ ಏನಿದೆ ಇಲ್ಲಿ ಕ್ಯೂ ಈಕ್ವಲ್ಸ್ ಐ ಟಿ. ಕ್ಯೂ ಈಕ್ವಲ್ಸ್ ಐ ಟಿ ಅಂತಂದರೆ ಐಗೆ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ 5 ಆ್ಯಂಪಿಯರ್ ಇಂಟು ಟಿಗೆ 2 ಮಿನಿಟ್ಸ್ಗೆ ಸೆಕೆಂಡ್ಸಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. 2 ಮಿನಿಟ್ಸಿಗೆ 1 ಮಿನಿಟಿಗೆ 60 ಸೆಕೆಂಡ್ಸ್, 60 ಸೆಕೆಂಡ್ಸ್ ಇಂಟು 120 ಸೆಕೆಂಡ್ಸ್ ಆಯಿತು. ಸೊ 5 ಇಂಟು 120 ಸೆಕೆಂಡ್ಸ್ ಹಾಕಿದಾಗ 600 ಸಿ ಅಂದರೆ 600 ಕೂಲಮ್. ಸೊ ಇನ್ನೊಂದು ಏನು ಗೊತ್ತಾಯ್ತು ನಮಗೆ ಇವಾಗ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಇದು SI ಯೂನಿಟ್ ಏನು ಕೂಲಮ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕೂಲಮ್. ನೆಕ್ಸ್ಟ್ ಕ್ವೆಶನ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಓಮ್ಸ್ ಲಾ. ಫಸ್ಟ್ ಆಪ್ಷನ್, ಇಟ್ ಈಸ್ ವ್ಯಾಲಿಡ್ ಫಾರ್ ಎನಿ ಸರ್ಕಮ್ಸ್ಟೆನ್ಸಸ್ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್ ಇದೆ ನೋಡಿ. ಏನು ಓಮ್ಸ್ ಲಾ ಇದೆಯಲ್ಲ ಇದರಲ್ಲಿ ಏನು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್. ನೋಡಿ ಇಲ್ಲಿ ಸೆಕೆಂಡ್ ಆಪ್ಷನ್, ಓಮ್ಸ್ ಲಾ ಇಸ್ ವ್ಯಾಲಿಡ್ ಫಾರ್ ಆಲ್ ಕಂಡಕ್ಟಿಂಗ್ ಮೆಟೀರಿಯಲ್ಸ್. ಥರ್ಡ್, ದ ಟೆಂಪ್ರೇಚರ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಫಾರ್ ವ್ಯಾಲಿಡೇಷನ್ ಆಫ್ ದಿಸ್ ಲಾ. ಫೋರ್ತ್, ಆಲ್ ಆರ್ ರಾಂಗ್. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಇದು ರೈಟ್ ಆನ್ಸರ್. ಏನು ಅಂದರೆ ಒಂದು ಓಮ್ಸ್ ಲಾ ಅಲ್ಲಿ ಏನಿರುತ್ತೆ ದ ಟೆಂಪ್ರೇಚರ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಫಾರ್ ವ್ಯಾಲಿಡೇಷನ್ ಆಫ್ ಲಾ. ಈ ಲಾ ಯಾವಾಗ ಅಪ್ಲೈ ಆಗುತ್ತೆ ಅಂತಂದರೆ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರಬೇಕು. ದ ಟೆಂಪ್ರೇಚರ್ ಮಸ್ಟ್ ಬಿ ಕಾನ್ಸ್ಟೆಂಟ್. ನೋಡಿ ಇದೊಂಥರ ನಿಮಗೆ ನೋಟ್ಸ್ ಇದ್ದ ಹಾಗೆ ಇದನ್ನು ನೀವು ಕ್ಲೀನಾಗಿ ಒಂದು ಕಾನ್ಸಂಟ್ರೇಷನಿಂದ ಓದಿದ್ರೆ ನೀವು ಮತ್ತೊಂದು ಸರಿ ಓದೋಕ್ಕೆ ಟೈಮ್ ಇರೋದಿಲ್ಲ. ಸೊ ಒಂದು ಸತಿ ವಿಡಿಯೋ ನೋಡಿದ್ರೆ ನೀವು ಫುಲ್ ಕಾನ್ಸಂಟ್ರೇಷನಿಂದ ನೋಡಬೇಕು, ಕೇಳಿಸ್ಕೋಬೇಕು. ಓಕೆ, ಓಮ್ಸ್ ಲಾ ಅಲ್ಲಿ ಏನಿರುತ್ತೆ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ಎಂಡ್ಸ್ ಅಂತ ಇದೆ. ಸೊ ಅದಕ್ಕೆ ಫಾರ್ಮುಲಾ ಏನಿದೆ ನೋಡಿ, ವಿ ಈಸ್ ಈಕ್ವಲ್ ಟು ಆರ್ ಐ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾವುದು ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು ವಿ ವೋಲ್ಟ್. ಅಗೇನ್ ಅದರದ್ದೇ ಇದು ಎಕ್ಸ್ಪ್ಲನೇಷನ್. ವಿ ಅಂದರೆ ಏನು ಪೊಟೆನ್ಷಿಯಲ್ ಡಿಫರೆನ್ಸ್, ಆರ್ ರೆಸಿಸ್ಟೆನ್ಸ್ ಕರೆಂಟ್ ಫ್ಲೋಯಿಂಗ್. ಓಮಿಕ್ ರೆಸಿಸ್ಟೆನ್ಸ್ ಅಂದರೆ ಏನು ಇದು ಗೊತ್ತಿರಬೇಕು. ಓಮಿಕ್ ರೆಸಿಸ್ಟೆನ್ಸ್ ಅಂದರೆ ದ ರೆಸಿಸ್ಟೆನ್ಸ್ ದಟ್ ಫಾಲೋಸ್ ಓಮ್ಸ್ ಲಾ ಇಸ್ ಕಾಲ್ಡ್ ಓಮಿಕ್ ರೆಸಿಸ್ಟೆನ್ಸ್. ಓಮ್ಸ್ ಲಾ ಯಾವುದಾದ್ರು ಫಾಲೋ ಮಾಡುತ್ತೆ ಅಂತ ಅಂದ್ಬಿಟ್ಟು ನಿಮಗೆ VIR ಫಾರ್ಮುಲಾ ಕೊಟ್ಟಿದ್ದೆ ಅಲ್ವ ನಾನು ನಿಮಗೆ, VIR ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಯಾವ ಥರ ಟರ್ನ್ ಮಾಡಿದ್ರೂ ಆ ಫಾರ್ಮುಲಾ 3 ಫಾರ್ಮ್ ಆಗಬೇಕು. ಆವಾಗ ಅದು ಓಮಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇದು ನೋಡಿ ಆಲ್ ರೆಸಿಸ್ಟೆನ್ಸ್ ಡೋಂಟ್ ಫಾಲೋ ಓಮ್ಸ್ ಲಾ ಅಂತ ಇದಲ್ವಾ, ಇದು ನೆನಪಿಗಿರ್ಬೇಕು ನಿಮಗೆ. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಕೊಟ್ಬಿಟ್ಟು ಒಂದು ನೆಗೆಟಿವ್ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ಆಲ್ ರೆಸಿಸ್ಟೆನ್ಸಸ್ ಡೋಂಟ್ ಫಾಲೋ ಓಮ್ಸ್ ಲಾ. ಓಕೆ, ನೆಕ್ಸ್ಟ್ ಕ್ವೆಶನ್. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಓಮ್ಸ್ ಲಾ. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ರಾಂಗ್ ಇದೆ ನೋಡಿ. ಫಸ್ಟ್ ಆಪ್ಷನ್, ಇಟ್ ಈಸ್ ವ್ಯಾಲಿಡ್ ಫಾರ್ ಓಮಿಕ್ ರೆಸಿಸ್ಟೆನ್ಸ್. ಸೊ ಅದೇನಿದೆ ಅದು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಯಾವುದು ಓಮ್ಸ್ ಲಾ ಏನು ಮಾಡುತ್ತೆ ವ್ಯಾಲಿಡ್ ಫಾರ್ ಓಮಿಕ್ ರೆಸಿಸ್ಟೆನ್ಸ್.
ಸೆಕೆಂಡ್, ಇಟ್ ಈಸ್ ವ್ಯಾಲಿಡ್ ಫಾರ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಅದು ಕೂಡ ಕರೆಕ್ಟ್ ಆಗಿದೆ. ಥರ್ಡ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್. ಸೊ ಆಪ್ಷನ್ 3 ಇದು ಏನಿದೆ ಒಂದು ಇಟ್ ಈಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಓಮ್ಸ್ ಲಾ. ಏನಕ್ಕೆ ಅಂದರೆ ನೋಡಿ, ಸಿನ್ಸ್ ಓಮ್ಸ್ ಲಾ ಈಸ್ ವ್ಯಾಲಿಡ್ ಫಾರ್ ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್, ಇಫ್ ವಿ ಚೇಂಜ್ ದ ಟೆಂಪ್ರೇಚರ್ ದೆನ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ವಿಲ್ ಚೇಂಜ್. ಇಲ್ಲಿ ಏನು ಟೆಂಪ್ರೇಚರ್ ಬಗ್ಗೆ ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಏನಿರುತ್ತೆ ಇಂಡಿಪೆಂಡೆಂಟ್ ಇರುತ್ತೆ ಅಂತ ಕ್ವಶನಲ್ಲಿ ಕೇಳಿದರು. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್ ಅಂತ ಕೊಟ್ಟಿದ್ರು ಸ್ಟೇಟ್ಮೆಂಟ್. ಅದು ರಾಂಗ್. ಏನಕ್ಕೆ ಅಂದರೆ ಇಫ್ ವಿ ಚೇಂಜ್ ದ ಟೆಂಪ್ರೇಚರ್ ದೆನ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಆಲ್ಸೋ ಚೇಂಜಸ್. ಯಾವುದರಲ್ಲಿ? ಓಮ್ಸ್ ಲಾ ಅಲ್ಲಿ. ಓಮ್ಸ್ ಲಾ ಏನಿರುತ್ತೆ ಒಂದು ಚೇಂಜ್ ಏನಾಗುತ್ತೆ, ಟೆಂಪ್ರೇಚರ್ ಚೇಂಜ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ನೋಡಿ, ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ಗೆ ಒಂದು ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಕಂಡಕ್ಟರ್ಸ್ ಅಂದರೆ ಹೇಗೆ ನೆನಪಿಗೆ ಇಟ್ಕೋತೀರಾ ಅಂದರೆ, ದೋಸ್ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ವೆರಿ ಲೋ ರೆಸಿಸ್ಟಿವಿಟಿ ಆ್ಯಂಡ್ ಅಲೋ ದ ಕರೆಂಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ. ಕಂಡಕ್ಟರ್ಸ್ ಅಂದರೆ ಏನು ಗೊತ್ತಾ? ದೋಸ್ ಮೆಟೀರಿಯಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬಸ್ ಕಂಡಕ್ಟರ್ ಅಂತ ಅಂದ್ಕೊಳ್ಳಿ. ನೀವು ಬಸ್ ಕಂಡಕ್ಟರ್ ಏನು ಮಾಡ್ತಾರೆ, ಅವರ ರೆಸ್ಟ್ ಇರುತ್ತೆ ಅವ್ರಿಗೆ? ಇಲ್ಲ, ಅವ್ರಿಗೆ ತುಂಬ ಕಡಿಮೆ ರೆಸ್ಟ್ ಇರುತ್ತೆ, ಲೋ ರೆಸ್ಟ್ ಇರುತ್ತೆ, ಅವ್ರಿಗೆ ಲೋ ರೆಸಿಸ್ಟಿವಿಟಿ ಇರುತ್ತೆ ಅಂತ ನೆನಪಿಟ್ಕೊಳ್ಳಿ. ಬಸ್ ಕಂಡಕ್ಟರ್ ಯಾವಾಗಲೂ ನಿಂತ್ಕೊಂಡೇ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಒಂದು ಏನಿರುತ್ತೆ, ಅವ್ರಿಗೆ ರೆಸ್ಟ್ ಕಡಿಮೆ ಇರುತ್ತೆ. ಸೊ ಕಂಡಕ್ಟರ್ಸ್ ಅಂದರೆ ಏನು? ದೋಸ್ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ವೆರಿ ಲೋ ರೆಸಿಸ್ಟಿವಿಟಿ, ಲೋ ರೆಸಿಸ್ಟಿವಿಟಿ ಆ್ಯಂಡ್ ಅಲೋ ದ ಕರೆಂಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ. ಕಂಡಕ್ಟರ್ಸ್ ಅಲೋ ಕರೆಂಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ. ಸೊ ಅದೇ ರೀತಿ ಇನ್ಸುಲೇಟರ್ಸ್ ಏನಿದೆ ಅದರ ಆಪೋಸಿಟ್ ಆಗಿರುತ್ತೆ. ದೋಸ್ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ವೆರಿ ಹೈ ರೆಸಿಸ್ಟಿವಿಟಿ, ತುಂಬ ಹೈ ರೆಸ್ಟ್ ಇರುತ್ತೆ ಇವ್ರಿಗೆ. ದೋಸ್ ಮೆಟೀರಿಯಲ್ಸ್ ವಿಚ್ ಹ್ಯಾವ್ ವೆರಿ ಹೈ ರೆಸಿಸ್ಟಿವಿಟಿ ಆ್ಯಂಡ್ ಡು ನಾಟ್ ಅಲೋ ದ ಕರೆಂಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ. ಎಕ್ಸಾಂಪಲ್ ಪ್ಲಾಸ್ಟಿಕ್. ಸೊ ಇವಾಗ ನೀವು ನೋಡ್ಬೋದು, ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಎರಡರ ಮಧ್ಯದಲ್ಲಿ ಯಾರೋ ಒಬ್ರು ಇರ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ? ಅಲಾಯ್ ಅಂತ ಹೇಳ್ತೀವಿ. ಕಂಡಕ್ಟರ್ಸ್ ಏನಿದೆ ಅವರು ಈಸಿಯಾಗಿ ಕರೆಂಟ್ ಅವ್ರ ಥ್ರೂ ಕರೆಂಟ್ ಈಸಿಯಾಗಿ ಪಾಸ್ ಮಾಡ್ಬೋದು. ಆದರೆ ಇನ್ಸುಲೇಟರ್ಸಲ್ಲಿ ವಿ ಕಾಂಟ್ ಅಲೋ ಕರೆಂಟ್ ಥ್ರೂ ದೆಮ್. ನೋಡಿ, ದೇರ್ ಆರ್ ಸಮ್ ಮೆಟೀರಿಯಲ್ಸ್ ಹೂಸ್ ರೆಸಿಸ್ಟಿವಿಟಿ ಲೈಸ್ ಬಿಟ್ವೀನ್ ದಟ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ದೇ ಆರ್ ಕಾಲ್ಡ್ ಅಲಾಯ್ಸ್. ನೋಡಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲೂ ಬರುತ್ತೆ ಇದು ಅಲಾಯ್ಸ್ ಇದೆಯಲ್ಲ, ನಾನು ಹೇಳ್ಕೊಟ್ಟಿದ್ದೆ. ಅಲಾಯ್ಸ್ ಆರ್ ಮೇಡ್ ಅಪ್ ಆಫ್ ಏನು? ಮೇಡ್ ವಿತ್ ಒನ್ ಆರ್ ಮೋರ್ ದ್ಯಾನ್ ಒನ್ ಮೆಟಲ್. ಒನ್ ಮೆಟಲ್ ಅಥವಾ ಟೂ ಮೆಟಲ್ಸ್ ಸೇರಿ ಒಂದು ಮೆಟಲ್ ಮಾಡ್ತೀವಲ್ವ, ಅದಕ್ಕೆ ಅಲಾಯ್ ಅಂತ ಹೇಳ್ತೀವಿ. ಎರಡು ಮೆಟಲ್ ಅಥವಾ ಒಂದು ಮೆಟಲ್ ಒಂದು ನಾನ್ ಮೆಟಲ್ ಸೇರಿ ಮಾಡುತ್ತೀವಲ್ವ, ಅದಕ್ಕೆ ಅಲಾಯ್ಸ್ ಅಂತ ಹೇಳ್ತೀವಿ. ಸೊ ಇದೇನಿರುತ್ತೆ ಅಂದರೆ, ದ ಮೆಟಲ್ಸ್ ಹೂಸ್ ರೆಸಿಸ್ಟಿವಿಟಿ ಲೈಸ್ ಬಿಟ್ವೀನ್ ದಟ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಒಂದು ಟೇಬಲ್ ಇದೆ, ಆ ಟೇಬಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕಂಡಕ್ಟರ್ಸ್ದು ಎಷ್ಟು ರೆಸಿಸ್ಟಿವಿಟಿ ಇದೆ, ಅಲಾಯ್ಸ್ದು ಎಷ್ಟು ರೆಸಿಸ್ಟಿವಿಟಿ ಇದೆ, ಒಂದು ಇನ್ಸುಲೇಟರ್ಸ್ದು ರೆಸಿಸ್ಟಿವಿಟಿ. ಬೇರೆ ಬೇರೆ ಮೆಟೀರಿಯಲ್ಗೆ ಬೇರೆ ಬೇರೆ ರೆಸಿಸ್ಟಿವಿಟಿ ಇರುತ್ತೆ. ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸು ಕೊಡ್ತಾರೆ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನು ಮಾಡಬೇಕತ್ತಲ್ವ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋಲಿ ನಾನು ಇದನ್ನೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. 10th ಸ್ಟ್ಯಾಂಡರ್ಡ್ ಕ್ವೆಶನ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೈನ್.